ಎಂಬುವರ ಮೇಲೆ ಬೈಕ್ನಲ್ಲಿ ಬಂದ 4 ಕಿಡಿಗೇಡಿಗಳು ಚಾಕುವಿನಿಂದ ಇರಿದ ಪ್ರಕರಣ ಖಂಡಿಸಿ ವರ್ತಕರ ಸಂಘ ಎಸ್ಪಿ ಮಿಥುನ್ ಕುಮಾರ್ಗೆ ಮನವಿ ಸಲ್ಲಿಸಿದರೆ ಈ ಕುರಿತಂತೆ ಮಾಹಿತಿ ಬರ್ತಾ ಇದೆ. ಸ್ಕ್ರೀನ್ ಮೇಲೆ ನೋಡೋಣ ಬನ್ನಿ. ಗಾಂಧಿ ಬಜಾರ್ ಕಸ್ತೂರ್ಬಾ ರಸ್ತೆಯಲ್ಲಿರ್ತಕ್ಕಂಥ ಮುರುಡೇಶ್ವರ ದೇವಸ್ಥಾನದ ಬಳಿ ಹೀರಾಲಾಲ್ ಸೇನ್, ಈ ಕಚೋರಿ ಮಾರಾಟಗಾರ ಹೀರಾಲಾಲ್ ಸೇನ್ ಅನ್ನೋರ ಮೇಲೆ ಬೈಕ್ನಲ್ಲಿ ಬಂದಂಥ 4 ಕಿಡಿಗೇಡಿಗಳು ಚಾಕುವಿನಿಂದ ಇರಿದ ಪ್ರಕರಣ ಖಂಡಿಸಿ ಇವತ್ತು ವರ್ತಕರ ಸಂಘ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿತು. ಗಾಂಧಿ ಬಜಾರ್ ರಾಮಣಶೆಟ್ಟಿ ಪಾರ್ಕ್ನಿಂದ ವರ್ತಕರೆಲ್ಲರೂ ತಮ್ಮ ಅಂಗಡಿಯನ್ನು ಬಂದ್ ಮಾಡಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ದಿಢೀರ್ ಮೆರವಣಿಗೆ ಹೊರಟರು. ಗಾಂಧಿ ಬಜಾರ್ ಶಿವಪ್ಪನಾಯಕ ವೃತ್ತ, BH ರಸ್ತೆ, ಅಶೋಕ ವೃತ್ತದ ಮೂಲಕ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿ ತಲುಪಿ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಶಿವಮೊಗ್ಗದಲ್ಲಿ ಪದೇ ಪದೇ ವ್ಯಾಪಾರಿಗಳ ಮೇಲೆ ಇಂಥ ಕೃತ್ಯಗಳು ನಡೀತಾ ಇದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಹಾಗೂ ಗಿರಿವಿ ವರ್ತಕರ ಸದಸ್ಯರೇ ಹಾಗೂ ಜವಳಿ ವರ್ತಕರ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ವ್ಯಾಪಾರಸ್ಥರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಿನ್ನೆ ದಿನ ನಡೆದಂತಹ ಘಟನೆ ನಾವು ತಿಳ್ಕೋಬೇಕಾಗಿದೆ. ಗಾಂಧಿ ಬಜಾರ್ ಕಸ್ತೂರ್ಬಾ ರಸ್ತೆಯಲ್ಲಿ ನಿನ್ನೆ ನಡೆದಂಥ ಘಟನೆ CCTV ದೃಶ್ಯಾವಳಿಗಳು ನೋಡಿದ್ರಿ ನೀವು. 4 ಕಿಡಿಗೇಡಿಗಳು ಒಬ್ಬ ಕಚೋರಿ ಮಾರಾಟಗಾರ ಹೀರಾಲಾಲ್ ಸೇನ್ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ. ಆದರೆ ಈ ಘಟನೆಯನ್ನು ಖಂಡಿಸಿ ಗಾಂಧಿ ಬಜಾರ್ನಲ್ಲಿ ವರ್ತಕರ ಸಂಘ ಒಂದು ಮೆರವಣಿಗೆಯನ್ನು ನಡೆಸಿ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಅಂಗಡಿಗಳನ್ನು ಸಹ ಬಂದ್ ಮಾಡಿದರು. ಗಾಂಧಿ ಬಜಾರ್ ರಾಮಣಶೆಟ್ಟಿ ಪಾರ್ಕ್ ವರ್ತಕರೆಲ್ಲರೂ ಸಹ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಕೈಗೆ ಕಪ್ಪು ಪಟ್ಟಿ ತರಿಸಿ ದಿಢೀರ್ ಪ್ರತಿಭಟನೆ ಮೆರವಣಿಗೆ ಮಾಡಿದರು. ಗಾಂಧಿ ಬಜಾರ್ನಿಂದ ಹೊರಟಂಥ ಈ ಮೆರವಣಿಗೆ ಶಿವಪ್ಪನಾಯಕ ವೃತ್ತಕ್ಕೆ ಬಂದು ಅಲ್ಲಿ ಒಂದು ಸ್ವಲ್ಪ ನಾಯಕರು ಸಲಹೆ ಸೂಚನೆಗಳು ಕೊಟ್ಟು ಮತ್ತೆ ಅಲ್ಲಿಂದ ಮುಂದುವರೆದು BH ರಸ್ತೆ, ಅಶೋಕ ವೃತ್ತದ ಮೂಲಕ SP ಕಚೇರಿಗೆ ತಲುಪಿ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಬಹಳ ಮುಖ್ಯವಾಗಿ ಇಲ್ಲಿ ಯಾರು ದುಷ್ಕರ್ಮಿಗಳು ಹಲ್ಲೆಯನ್ನು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು, ಮತ್ತು ವ್ಯಾಪಾರಿಗಳ ಮೇಲೆ ಇಂಥ ಹಲ್ಲೆ ಪದೇ ಪದೇ ನಡೀತಾ ಇದೆ, ಕ್ರಮ ತಗೋಬೇಕು ಅಂದರು. SP ಅವರ ಕ್ಯಾಬಿನಲ್ಲಿ ವರ್ತಕರ ಸಂಘದ ಪ್ರತಿನಿಧಿಗಳು ಕೂತ್ಕೊಂಡಿದ್ದಾರೆ. SP ಅವರ ಜೊತೆ ಮಾತಾಡ್ತಾ ಇದ್ದಾರೆ, ತಮ್ಮ ಅಹವಾಲನ್ನು ಸಲ್ಲಿಸ್ತಾ ಇದ್ದಾರೆ, ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. SP ಅವರ ಕಚೇರಿಯಲ್ಲಿ ಮನವಿ ಸಲ್ಲಿಸೋಕೆ ಬಂದಿದ್ದಾರೆ ಇವರೆಲ್ಲರೂ ಸಹ. SP ಅವರಿಗೆ ತಮ್ಮ ಅಹವಾಲನ್ನು ಹೇಳ್ಕೊತಾ ಇದ್ದಾರೆ, ಏನೇನು ಸಮಸ್ಯೆ ಆಗಿದೆ ಅಂಥೇಳಿ, ಏನು ಘಟನೆಗೆ ಕಾರಣ ಏನು ಅಂಥೇಳಿ.
ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಎಸ್ ಪಿ ಅವರಿಗೆ, ಕಾನೂನು ಕ್ರಮ ತಗೋಬೇಕು ದುಷ್ಕರ್ಮಿಗಳ ವಿರುದ್ಧ ಅಂತೇಳಿ. ಕಚೇರಿ ಮಾಡ್ತಿದ್ರಂತೆ ಅಡ್ರೆಸ್ ಕೇಳಿ